ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಉತ್ತರ ಕರ್ನಾಟಕದವರು ನಾಗರ ಪಂಚಮಿ ಮಾಡ್ತಾಯಿದ್ದಾರೆ. ಇವತ್ತು ಅವರು ನಮ್ಮ ಮನೆ ಕೆಳಗಡೆ ಇದ್ದಾರೆ. ಎಷ್ಟು ಚೆನ್ನಾಗಿ ಸಂಪ್ರದಾಯದ ಪ್ರಕಾರ ಮಾಡ್ತಾಯಿದ್ದಾರೆ ನೋಡಿರಿ. ನಾನು ಕರೆದಿದ್ರು ಅವರು ಪೂಜೆಗೆ ಬನ್ನಿ ಅಂತೇಳಿ. ನಾನು ಹೋಗಿದ್ದೆ ಪೂಜೆಗೆ. ಅವ್ರು ಮಾಡೋದು ನೋಡೇ ನನಗೆ ಭಾಳ ಖುಷಿ ಅನ್ನಿಸ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗ್ತಿದ್ದಾರೆ. ಎಲ್ಲನೂ 9 ಎಳೆ ದಾರ ಹಾಕ್ತಾರೆ ಅನ್ಸುತ್ತೆ. ಅವರು 9 ಎಳೆನೂ ಏನು ಚೆನ್ನಾಗಿ ಹಾಕ್ತಾರೆ. ಆಗ ಅಲ್ಲೇ ದೇವ್ರ ಮುಂದೆ ರೆಡಿ ಮಾಡಿ ನಾವು ನಮ್ಮ ಕಡೆ ಏನು ಮಾಡ್ತೀವಿ, ನಾವು ತಗೊಂಡು ಹೋಗ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡು ದೇವರು ಇರೋ ಕಡೆ ತಗೊಂಡೋಗಿರ್ತೀವಿ. ಅವ್ರು ಹಂಗಲ್ಲ, ಅಲ್ಲಿ ದಾರದುಂಡೆ ತಗೊಂಡೋಗಿ ಅಲ್ಲೇ ರೆಡಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬರು ರೆಡಿ ಮಾಡಿಕೊಡ್ತಿದ್ದಾರೆ, ಒಬ್ಬರು ಹಾಕ್ತಿದ್ದಾರೆ. ಅವ್ರು ರೆಡಿ ಮಾಡಿಕೊಟ್ಟು ಆದಮೇಲೂ ಇವರು ಇನ್ನೂ ಒಂದು ಸಲ ನೀರಿಗೆ ಅದ್ದದೇ ಅವರು ಹಾಕಲ್ಲ ನೋಡಿರಿ ದೇವ್ರ ಮೇಲೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ನನಗದೇ ಖುಷಿ ಕೊಟ್ಟಿದ್ದು. ಎಷ್ಟು ಚೆನ್ನಾಗಿ, ಎಷ್ಟು ಸಂಪ್ರದಾಯದ ಪ್ರಕಾರ, ವಯಸ್ಸಲ್ಲಿ ಚಿಕ್ಕವರಾದ್ರೂ ಏನು ಚೆನ್ನಾಗಿ ಸಂಪ್ರದಾಯದ ಪ್ರಕಾರ ಅವರು ಮಕ್ಕಳಿಗೂ ಹೇಳ್ಕೊಡ್ತಾ ಮಾಡ್ತಾಯಿದ್ದಾರೆ. ಅದೇ ನನಗೆ ಖುಷಿ ಕೊಟ್ಟಿದ್ದು ಫ್ರೆಂಡ್ಸ್. ಅವರು ಮಕ್ಕಳೂ ಅಷ್ಟೇ ಎಷ್ಟು ಗಮನ ಹರಿಸಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ವು. ನಾನು ವೀಡಿಯೋ ಮಾಡೋದು ನೋಡಿ ಅವು ಈ ಕಡೆ ಬಂದವು. ಆಂಟಿ ವೀಡಿಯೋ ಮಾಡ್ತಿದ್ದಾರೆ, ನಾವು ಮಾತಾಡ್ತಿದ್ದೀವಿ ಅಂದು ಈ ಕಡೆ ಬಂದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಾಗರ ಪಂಚಮಿ ಹಬ್ಬನ ಎಷ್ಟು ಚೆನ್ನಾಗಿ ಆಚರಿಸ್ತಾರೆ ನೋಡಿ ಫ್ರೆಂಡ್ಸ್. ಅವರು ನಾವು ಮಾಡ್ತೀವಿ, ನಮ್ಮ ಕಡೆ ನಾವು ಮಾಡ್ತೀವಿ. ಮಾರ್ನಮಿಲಿ ಮಾಡ್ತೀವಿ, ಗೌರಿ ಹಬ್ಬದಾಗ ಮಾಡ್ತೀವಿ. ಬಟ್ ಒಂದು ಸಂಪ್ರದಾಯ ಅಂತ ಬಂದರೆ ತುಂಬ ಚೆನ್ನಾಗಿ ಆಚರಿಸ್ತಾರೆ. ನೋಡಿ, ವಿಳ್ಯದೆಲೆ ಇಟ್ಟಿದ್ದಾರೆ ಅವರು. ಬುಡ ದೇವ್ರ ಕಡೆಗೆ ಇಟ್ಟಿದ್ದಾರೆ, ಸುಳಿ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಸುಳಿ ದೇವ್ರ ಕಡೆ ಮಾಡ್ತೀವಿ, ಬುಡ ನಮ್ಮ ಕಡೆ ಮಾಡ್ಕೊಂಡಿರ್ತೀವಿ. ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಈಗ ನೋಡಿ, ಹೂವು ಹಾಕ್ತಿದ್ದಾರೆ, ದೇವ್ರಿಗೂ ಹೂವು ಹಾಕ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಅನಿಸಿದ ಪ್ರಕಾರನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನೋಡಿ, ಈಗ ಹಳ್ಳು ಅಂತ ಹಾಕ್ತಿದ್ದಾರೆ. ಹಳ್ಳು ಅಂದರೆ ನಮ್ಮ ಕಡೆ ನಾವು ಏನು ಹೇಳ್ತೀವಿ, ಪೇಡ್ಲು ಅಂತೀವಿ. ಪೇಡ್ಲು ಅಂದರೆ ಈ ಜೋಳದಾಗೆ ಬಿಳಿಜೋಳ ತಗೊಂಡು ನಾವು ಉರಿತೀವಿ, ಅವನ್ನ ಪೇಡ್ಲು ಅಂತೀವಿ ನಾವು. ಒಂದು ಸ್ವಲ್ಪ ಉಪ್ಪಾಗಿ ಬೇಯಿಸಿ ನಾವು ಉರಿತೀವಿ ಅವನ್ನ. ಅವು ದೊಡ್ಡವು ಪೇಡ್ಲು. ನಾವು ಪೇಡ್ಲು ಅನ್ನೋದನ್ನ ಅವ್ರು ಹಳ್ಳು ಅಂತಾರೆ. ಈಗ ನೆನೆಸಿಟ್ಟಿರೋ ಕಡಲೆಬೇಳೆನೇ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಅವರು ಕಡಲೆಬೇಳೆ ಅಲ್ಲ, ಕಡಲೆನ ಎಡೆಗೆ ಹಾಕ್ತಾಯಿದ್ದಾರೆ. ನಾಗಪ್ಪನಿಗೆ ಡೈರೆಕ್ಟಾಗಿ ನೀರು ಹಾಕಿ ತೊಳೆದಿದ್ದಾರಲ್ಲ, ಮತ್ತೊಂದು ಸಲ ನೀರು ಹಾಕಿ ಶುದ್ಧ ಮಾಡಿರ್ತಾರೆ ಭೂಮಿನ, ಅದ್ರ ಮೇಲೆ ಹಾಕ್ತಾರೆ ನೋಡಿರಿ ಅದನ್ನು. ಈಗ ಅವರು ಉಂಡೆ ಮಾಡಿದ್ದಾರೆ. ಉಂಡೆ ಅಂದರೆ ಕಡಲೆ ಬೀಜದ ಉಂಡೆ, ಎಳ್ಳುಂಡೆ, ಮತ್ತು ಅವರು ಪುಟಾಣಿ ಅಂತಾರೆ, ನಾವು ಹುರ್ಗಡ್ಲೆ ಅಂತೀವಿ, ಹುರ್ಗಡ್ಲೆ ಉಂಡೆ. ಆ ಥರ 5 ಥರ ಉಂಡೆ ಮಾಡ್ತಾರೆ. 5 ಥರ ಉಂಡೆನೂ ದೇವರಿಗೆ ಎಡೆ ಏರಿಸ್ತಾರೆ ನೋಡಿ ಅವರು. ಎಷ್ಟು ಚೆನ್ನಾಗಿ ಏರಿಸಿದ್ದಾರೆ. ನಾವು ಕರ್ಪೂರನ ಒಂದು ಪ್ಲೇಟಲ್ಲಿ ಇಟ್ಕೊಂಡು, ಇಲ್ಲ ಒಂದು ಕರ್ಪೂರ ಇದರಲ್ಲಿ ಇಟ್ಕೊಂಡು ಬೆಳಗ್ತೀವಿ. ಅವ್ರು ನೋಡಿರಿ ನೆಲದಲ್ಲಿ ಹೆಚ್ಚುತ್ತಿದ್ದಾರೆ. ಅಂದರೆ ಭೂದೇವಿಗೂ ಶಾಂತಿ ಮಾಡ್ದಂಗೆ ಆಗಬೇಕು, ದೇವ್ರಿಗೂ ಕರ್ಪೂರ ನಾವು ಬೆಳಗ್ತಿದ್ದೀವಿ ಅನ್ನೋ ಥರ ಇರಬೇಕು. ಅಷ್ಟು ಚೆನ್ನಾಗಿ ಕರ್ಪೂರ ಬೆಳಗ್ತಾರವರು ಫ್ರೆಂಡ್ಸ್. ಎಲ್ಲನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಮಾತ್ರ ತುಂಬಾ ಖುಷಿ ಅಂದರೆ ತುಂಬ ಖುಷಿ ಆಯಿತು ಅವ್ರು ಮಾಡಿದ್ದು. ನೋಡಿ, ಪೂಜೆ ಮಾಡ್ತಿದ್ದಾರೆ. ನೋಡಿ, ಮಕ್ಕಳು ಅವರಮ್ಮ ಏನು ಮಾಡ್ತಿದ್ದಾರಲ್ಲ, ಏನೂ ಬಿಡದೆ ನೋಡಿದ್ರು ಫ್ರೆಂಡ್ಸ್. ಅಲ್ಲೇ ಕೂತು ಪಕ್ಕದಲ್ಲೇ ಇದ್ದು ಅವರಮ್ಮ ಮಾಡೋದನ್ನ ಎಷ್ಟು ಮಿಸ್ ಮಾಡಲಿಲ್ಲ. ಅವ್ರು ಅಷ್ಟು ಚೆನ್ನಾಗಿ ನೋಡಿದ್ರು ನೋಡ್ರಿ. ಈಗ ಕಾಯಿ ಹೊಡಿತಿದ್ದಾರೆ. ಹಣ್ಣಿಟ್ಟಿಲ್ಲ ನೋಡ್ರಿ ಅವ್ರು ದೇವರಿಗೆ. ಯಾಕಂದರೆ ನಮ್ಮ ಕಡೆ ನಾವು ಹಣ್ಣಿಡ್ತೀವಿ, ಅವ್ರು ಹಣ್ಣು ಇಡಲ್ವಂತೆ. ಅವ್ರು ಅಷ್ಟೇ ಅಂತೆ, ಕಾಳುಗಳು ಮತ್ತು ಉಂಡೆಗಳು ಅಷ್ಟೇ ಇಡ್ತಾರಂತೆ. ಕಾಯಿ ನೋಡಿರಿ ಎಷ್ಟು ಗಟ್ಟಿ ಇದೆ. ಕಾಯಿ ಎಷ್ಟು ಹೊಡೆದ್ರೂ ಹೊಡಿತಲೇ ಇಲ್ಲ ಅದು. ನೋಡಿರಿ, ಕಾಯಿ ಹೊಡೆದಿದ್ದ ನೀರು ದೇವ್ರಿಗೆ ಹಾಕಿ ಮಕ್ಳಿಗೆ ಕುಡಿಸ್ತಾ ಇದ್ದಾರೆ ಅವರು. ನಾವು ಮಕ್ಕಳ ಬಗ್ಗೆ ಕೆಲವೊಂದು ಸಲ ತಲೆನೇ ಕೆಡಿಸ್ಕೊಳ್ಳಲ್ಲ ನೋಡಿರಿ. ಅವರು ಅದನ್ನು ಪ್ರಸಾದವಾಗಿ ಫಸ್ಟ್ ಮಕ್ಳಿಗೆ ಕೊಡ್ತಾರೆ ನೋಡಿರಿ. ಅವರು ಕಾಯಿ ಹೊಡೆದಿಟ್ಟರು. ಕಾಯಿ ಒಳಗೆ ಅರಿಶಿನ ಕುಂಕುಮ ಇಡ್ತಿದ್ದಾರೆ.
ಈಗ ನೋಡಿ ಫ್ರೆಂಡ್ಸ್, ಹಾಲು ಹಾಕಕ್ಕೆ ಬರ್ತಿದ್ದಾರೆ. ಇದು ನಾಗರ ಕಲ್ಲು, ನಾಗಪ್ಪನ ಕಲ್ಲು. ಇದು ಹತ್ರದಿಂದ ಹಿಡಿಯೋಣ ಅಂತ ಹೋದೆ. ನಾಗಪ್ಪ ನೋಡ್ರಿ ಬಲಗಡೆ ಹೂ ಕೊಟ್ಟಿದ್ದಾನೆ ಅವರಿಗೆ. ನೋಡಿರಿ ಉಂಡೆಗಳು 5 ಉಂಡೆ ಇಟ್ಟಿದ್ದಾರೆ. 5 ಉಂಡೆ ಕಾಳು ಕಾಯನ್ನು ನೋಡಿರಿ. ಅದರಲ್ಲಿ ಕೊಬ್ಬರಿ ಹಚ್ಚಿದೆ. ಒಂದು ಕೊಬ್ಬರಿಗೆ ಬೆಲ್ಲ ಹಾಕ್ಕೊಂಡು ಹಾಲು ಕೊಬ್ಬರಿ ಬೆಲ್ಲ. ಆಮೇಲೆ ಅವ್ರು ಏನು ಗೊತ್ತಾ, ನಾವು ಹಾಕ್ತೀವಿ, ಕೈ ಮುಗಿತೀವಿ, ಬರ್ತೀವಿ. ಅವ್ರು ಹಂಗಲ್ಲ. ಅವ್ರ ಫ್ಯಾಮಿಲಿ ಏನಿದೆಯಲ್ವ, ಅತ್ತೆ ಮಾವ ಗಂಡ ಮೈದ್ನನ ಹೆಂಡ್ತಿ, ಅವರು ಅಷ್ಟು ಪರಿವಾರ ಸಮೇತನ ಹೇಳ್ಕೊಂಡೇ ಅವರು 5 ಸಲ ಹಾಲು ಹಾಕ್ತಾರೆ ಫ್ರೆಂಡ್ಸ್. ಅವರು ನೋಡಿರಿ ಆ ಬೆಲ್ಲನೂ ಹಿಡ್ಕೊಂಡಿರ್ತಾರೆ. ಬೆಲ್ಲ ಕೊಬ್ಬರಿ ಹಾಲು 5 ಮಕ್ಕಳು ಹಿಡ್ದಿದ್ದಾವೆ ನೋಡಿರಿ. 5 ಜನ, 4 ಮಕ್ಕಳು ತಾಯಿ, ಅಷ್ಟು ಜನನೂ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಹಾಲು ಹಾಕ್ತಿದ್ದಾರೆ. ಇದು ಅಷ್ಟೇ ತುಂಬ ಅಂದರೆ ನಾನಿದೆ ಫಸ್ಟ್ ನೋಡ್ತಿರೋದು ಇವೆಲ್ಲನ. ಗೊತ್ತಿರಲಿಲ್ಲ ನನಗೆ ಈ ಥರನ. ಪ್ರತಿ ಸಲನೂ ಹೇಳ್ತಾರೆ ಫ್ರೆಂಡ್ಸ್. ಅವರು ಏನು ಹೇಳ್ತಾರೆ, ಅವರು ಮನೆ ಪರಿವಾರದ ಸಮೇತನೂ, ಗಂಡನಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಅತ್ತೆ ಮಾವನಾಗಿರ್ಬೋದು, ಮೈದುನರಾಗಿರ್ಬೋದು, ಮೈದುನ ಹೆಂಡ್ತಿನಾಗಿರ್ಬೋದು, ಎಲ್ಲರ ಹೆಸ್ರು ತಗೊಂಡು ಕುಟುಂಬ ಸಮೇತವಾಗಿ ಹೇಳಿ ಸರ್ವೇ ಜನ ಸುಖಿನೋ ಭವಂತು ಅಂತಾರೆ. 5 ಸಲ ಹಾಲು ಹಾಕ್ತಾರೆ ನಾಗರ ಕಲ್ಲಿಗೆ. 5 ಸಲನೂ ಲಾಸ್ಟ್ನೇ ಸಲ ಹೇಳ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅಂತಾರೆ. ಎಷ್ಟು ದೊಡ್ಡ ಮನಸ್ಸು ಅಲ್ವಾ ಫ್ರೆಂಡ್ಸ್ ಅವ್ರದ್ದು. ನನಗೆ ಅದೇ ಅನಿಸಿದ್ದು. ತುಂಬ ಅಂದರೆ ಎಲ್ಲ ಥರ ಆಚಾರ ವಿಚಾರದಾಗೆ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಸಂಪ್ರದಾಯದ ಪ್ರಕಾರ ಮಾಡ್ತಿದ್ದಾರಲ್ವ, ಅದಿನ್ನೂ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ನನಗೆ. ತುಂಬ ಸಿಂಪಲ್ಲು. ಪೂಜೆ ಮಾಡೋ ರೀತಿ ಗೊತ್ತಿರಬೇಕಷ್ಟೇ. ನೋಡಿರಿ ಮಕ್ಳ ಕೈಗೂ ನೀನು ಹಾಕಿದೀಯಾ, ಆ ಪಾಪು ಹಾಕಿಲ್ಲ ಅಂತೇಳಿ ಆ ತಾಯಿ ಎಷ್ಟು ಚೆನ್ನಾಗಿ ಒಬ್ರಿಗೊಂದು ಮಾಡಲಿಲ್ಲ. ಎಲ್ಲ ಮಕ್ಕಳೂ ಹಾಕ್ಬೇಕು ಅಂದು ಎಲ್ಲ ಮಕ್ಳಿಗೂ ಕಪ್ಪು ಕೊಟ್ಟು ಕೊಬ್ಬರಿ ಕಪ್ಪು ಕೊಟ್ಟು ಹಾಲು ಹಾಕಿಸ್ತಿದ್ದಾರೆ ನೋಡಿರಿ. ನಾಗಪ್ಪನಿಗೆ ಹಾಲಿರಿದ್ರೆ ತುಂಬ ಒಳ್ಳೇದಂತೆ ಫ್ರೆಂಡ್ಸ್. ಅದನ್ನು ಕೆಲವೊಂದು ಕಡೆ ಕೇಳಿ ತಿಳ್ಕೋಬೇಕು ನಾವು. ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. 5 ಸಲ ಹಾಲು ಹಾಕಿದ್ರು. ಮತ್ತು ಬೆಲ್ಲ ಕೊಬ್ಬರಿ ಹೋಳು ಅಲ್ಲಿ ಉಳಿದು ಅಮ್ಮ ಹೇಳಿದ್ರು ಅವ್ರಿಗೆ, ಮಕ್ಕಳಿಗೆ ಈ ಎಲ್ಲ ಬಗ್ಗಿ ನಮಸ್ಕಾರ ಮಾಡಿರಿ ಅಂತನ ಅವರಮ್ಮ ಹೇಳಿದ್ರು. ಆಗ ಬಗ್ಗಿ ನಮಸ್ಕಾರ ಮಾಡ್ತಿದ್ದಾರೆ ನೋಡಿರಿ ಮಕ್ಕಳು. ನೋಡಿ ಅವರು ನಮಸ್ಕಾರ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಇದಿದೆ, ಏನಿದೆ ಅದನ್ನ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಂದು ಕಟ್ಟೆ ಅಂತ ಹೇಳ್ತಿದ್ದೀನಿ ನಾನು. ಬಟ್ ಅದು ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲೊಬ್ಬರು ಜೀವಂತ ಸಮಾಧಿಯಾಗಿದ್ದಾರಂತೆ. ಇವತ್ತಿಗೂ ಗೊತ್ತಿಲ್ಲ, ಅವತ್ತಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಯಾರು ಏನು ಅಂತ ನಮಗೂ ಗೊತ್ತಿಲ್ಲ. ನನಗೆ ಹೇಳ್ದವ್ರಿಗೂ ಅಷ್ಟೊಂದು ಗೊತ್ತಿಲ್ವಂತೆ. ಬಟ್ ಅವರು ಶೆಟ್ರಂತೆ, ಜೀವಂತ ಸಮಾಧಿಯಾಗಿರೋರು ಒಬ್ಬರು ಹೆಂಗಸ್ರಂತೆ, ಶೆಟ್ರಂತೆ. ನೋಡಿರಿ ಅವ್ರ ಜೀವಂತ ಸಮಾಧಿ ಆದಮೇಲೆ ಅದನ್ನು ಕಟ್ಟಿರೋದಂತೆ. ಇವತ್ತು ನೆನ್ನೆದಲ್ವಂತೆ ಫ್ರೆಂಡ್ಸ್. ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಹಂಗಾಗಿ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. 4 ಜನಕ್ಕೆ ಗೊತ್ತಾದರೆ ಒಂದು ಚಂದ ಅಲ್ವಾ, ಖುಷಿ ಅಲ್ವಾ ಅಂದು ನಾನು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಅದನ್ನು.